ಅಧ್ಯಕ್ಷರೇ. ಅಧ್ಯಕ್ಷ, ಒಂದು ಕಾನೂನಿದೆ, ಯಾವುದೇ ಜಮೀನನ್ನ 30 ವರ್ಷಗಳ ಕಾಲ ನಿಮ್ಮ ದಾಖಲೆಗಳನ್ನು ಹೊಂದಿದ್ದರೆ ಅದು ಅಡ್ವರ್ಸ್ ಪೊಸಿಷನ್ನಲ್ಲಿ ಆ ಜಮೀನು ಅವರದೇ ಆಗ್ತದೆ. ಇಂಥ ಸಂದರ್ಭದಲ್ಲೂ ಕೂಡ ನೀವು ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ಜಮೀನನ್ನು ಬಂದು ಒಕ್ಕಲೆಬ್ಬಿಸ್ತೀರಲ್ಲ, ಇದು ಸರಿನಾ ಅಧ್ಯಕ್ಷರೇ? ಇದು ಖಂಡಿತ ಕೂಡ ಇದು ಸಮಂಜಸ ಅಲ್ಲ. ಬಡವರಿಗೆ, ರೈತರಿಗೆ, ಆ ಜಮೀನಿನಲ್ಲಿ ದುಡಿದು ತಿಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು, ಇಲಾಖೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನೊಂದು ಇವರು ಹೇಳಿದಾರೆ, ರಕ್ಷಿತ ಅರಣ್ಯಕ್ಕೆ ನಾವು ಬರೋದಿಲ್ಲ, ಯಾಕೆಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದಕ್ಕೆ ನಾವು ಬರೋದಿಲ್ಲ. ಅದನ್ನು ನೀವು ಯಾರೇ ಒತ್ತುವರಿ ಮಾಡಿ ತೆರವುಗೊಳಿಸಿ ನಮ್ದು ಅಭ್ಯಂತರ ಇಲ್ಲ. ಆದರೆ ವಿಶೇಷವಾಗಿ 2 ಅರಣ್ಯಗಳನ್ನು, ಒಂದು ಗ್ರಾಮ ಅರಣ್ಯ, ಇನ್ನೊಂದು ವರ್ಗೀಕರಿಸಿದ ಅರಣ್ಯ, ಪರಿಭಾವಿತ ಅರಣ್ಯ. ಅಧ್ಯಕ್ಷರೇ, ಇದು ನಿಮ್ಮ ಸಂಬಂಧವೇ ಇಲ್ಲ, ನೀವು ಪೊಸಿಷನ್ ಇಲ್ಲ. ನೀವು ದಾಖಲೆಯಲ್ಲಿ ಮಾಡಿಕೊಂಡು 1932ರಲ್ಲಿ ನಮಗೆ ನೋಟಿಫಿಕೇಶನ್ ಆಗಿದೆ ಅಂತೇಳಿ ಆ ನೋಟಿಫಿಕೇಶನ್ ತಗೊಂಡು ಇವತ್ತು 80 ವರ್ಷಗಳ ನಂತರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಬಡವರಿಗೆ. ಇದು ಅಧ್ಯಕ್ಷರೇ ಖಂಡಿತ ಕೂಡ ಒಂದು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ. ನಾನು ಇಷ್ಟು ಹೇಳ್ತೀನಿ, ಒಂದು ವೇಳೆ ನಿಮ್ಮ ಅರಣ್ಯ ಆಗಿದ್ದರೆ 80 ವರ್ಷಗಳಿಂದ ನೀವು ಯಾಕೆ ಅದರ ಸ್ವಾಧೀನಕ್ಕೆ ಹೋಗಿಲ್ಲ? ಒಂದು ಗ್ರಾಮಾರಣ್ಯ, ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಅಂದರೆ ಅಧ್ಯಕ್ಷರೇ ಆ ಸರ್ಕಾರಿ ಜಮೀನು ಒಂದು ಕಾಲಿದ್ದಾಗ ಪ್ರಶ್ನೆ ಕಂದಾಯ ಇಲಾಖೆಯವರು ಅವರಿಗೆ ವಹಿಸ್ಕೊಡ್ತಾ ಇದ್ರು, ನೀವು ಗಿಡ ಇಡ್ರಪ್ಪ ಅಂತ ಅಷ್ಟೇ. ನಿಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ, ನಿಮಗೆ ಆ ಗಿಡ ನೆಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಡ್ತಾ ಇದ್ರು. ಸೊ ಅಧ್ಯಕ್ಷರೇ, ದಯಮಾಡಿ ಇದಕ್ಕೆ ಗೌರವ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ಈಗ ಬಹಳ ಉದ್ದದ ಪ್ರಶ್ನೆ ಆಯ್ತಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಸದಸ್ಯರು ಅರಣ್ಯದ ವಿಧಗಳ ಬಗ್ಗೆ ಕೇಳಿದ್ದಾರೆ. ಮೀಸಲು ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 18 ಅಡಿಯಲ್ಲಿ ಆಗ್ತದೆ. ಗ್ರಾಮ ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 29ರಲ್ಲಿ ಆಗಿದೆ. ರಕ್ಷಿತ ಅರಣ್ಯ ಇದು ಸೆಕ್ಷನ್ 33 ಅಡಿಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಆಗುತ್ತೆ. ಸೆಕ್ಷನ್ 4 ಏನಿದೆ ಭಾಳ ವರ್ಷ ಕೆಳಗಡೆ, ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಇಂಟೆಂಟ್ ಏನು, ಉದ್ದೇಶ ಅರಣ್ಯ ಮಾಡಬೇಕು ಅನ್ನೋಂಥದ್ದು. ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಇದು ಅಂದರೆ ರೆಕಾರ್ಡೆಡ್ ಫಾರೆಸ್ಟ್ ಅಂತಿದೆ ಒಂದು. ಪರಿಭಾವಿತ ಅರಣ್ಯ ಇದು ಡೀಮ್ಡ್ ಫಾರೆಸ್ಟ್. ಇದರಲ್ಲಿ ಮಾನ್ಯ ಶಾಸಕರು ಕೋಲಾರ್ನಲ್ಲಿ ಯಾರಿವತ್ತು ಬಹಳ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ, ಅವರಿಗೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ಅವ್ರ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಒಕ್ಕಲೆಬ್ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂಥ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟಾ ಜಮೀನು ಇರ್ಬೋದು, ಖಾಸಗಿ ಜಮೀನು ಇರ್ಬೋದು, ಅಂಥವ್ರು ಯಾರಿಗೂ ಅರಣ್ಯ ಇಲಾಖೆ ವತಿಯಿಂದ ಒಕ್ಕಲೆಬ್ಬಿಸುವಂಥದ್ದಾಗಲಿ ಒತ್ತುವರಿ ತೆರವು ಮಾಡಿದಂತಾಗಲಿ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನು ಅಧ್ಯಕ್ಷ ಒಂದೇ ನಿಮಿಷ ಹೇಳ್ತೇನೆ. ಅಧ್ಯಕ್ಷ ಒಂದು ನಿಮಿಷ ಒಂದು ನಿಮಿಷ ಗ್ರಾಮ ಅರಣ್ಯದ ಬಗ್ಗೆ ಹೇಳಿದ್ದಾರೆ, ಹೇಳಿದ್ಮೇಲೆ ಹೇಳಿ ನೀವು. ಒಂದೇ ನಿಮಿಷ ಪ್ಲೀಸ್, ಒಂದೇ ನಿಮಿಷ ಹೇಳಿ ಅಧ್ಯಕ್ಷರೇ. ಇದಕ್ಕೆ ನಾನು ಬಹಳ ಇವತ್ತೇನು ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕಲೆಬ್ಬಿಸಿಲ್ಲ ಅಂತ. ಸಚಿವರೇ, ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ, ನಮ್ಮ ರೈತರನ್ನ 26 ಕುಟುಂಬಗಳನ್ನ ಖಾತೆ ಪಾಣಿ ಇದೆ, ನಾವು ತಾವು ಅನುಮತಿ ಕೊಟ್ಟರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ. ಅಧ್ಯಕ್ಷರೇ, ಆ ದಾಖಲೆ ಇರ್ತಕ್ಕಂಥದ್ದನ್ನ ಏನಾದರೂ ಕೂಡ ಇದ್ದು ಅವರು
ನಾವು ಸುಳ್ಳು ಹೇಳಿದ್ರೆ ಇವತ್ತೇ ಸದನ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀರಿ ಅಧ್ಯಕ್ಷರೇ. ಆದ್ರೆ ಸಚಿವರು ಮಂತ್ರಿಗಳೇ. ಬಹಳ ಪ್ರಬುದ್ಧರು. ಆದ್ರೆ ಬಡವರ ಅನ್ಯಾಯ ನಾನು ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು? ಮಂತ್ರಿಗಳ ತಾವು ಒಂದು ಆಫೀಸ್ ನಾನೊಬ್ಬ ಶಾಸಕ ಸ್ವಾಮಿ, ನಾನು ಕೂಡ ಬಹಳ ವರ್ಷ ಅವ್ರು ಹೇಳ್ತಾರೆ. ಇಲ್ಲ ಅಧ್ಯಕ್ಷರೇ, ಸುಳ್ಳು ಹೇಳ್ಬಾರ್ದಲ್ವಾ? ಹಾಗೆಲ್ಲ ಇಲ್ಲ, ನಾನು ಒಬ್ಬನಿಗೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ನನ್ನ ನೋವು ನನಗೆ ಗೊತ್ತಿದೆ, ನನ್ನ ಬಡವರನ್ನು ಗೊತ್ತಿದೆ. ಬಡವರನ್ನ ನಿರ್ದಾಕ್ಷಿಣ್ಯವಾಗಿ ನೀವು ರಾತ್ರಿ ಜೇಸಿ ಬಿಟ್ಟು ಒಂದು ಹೊರಗೆ ಹಾಕಿದ್ರಿ. ಇಲ್ಲಿ ಹೇಳ್ತೀರಿ ಏನು ಮಾಡಿಲ್ಲ ಅಂತ. ಆಯ್ತು ಮಂತ್ರಿ ಅಧ್ಯಕ್ಷ, ಇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಮಂತ್ರಿ ಅವರೇ, ಗೌರವಾನ್ವಿತ ಸದಸ್ಯರು, ನನಗೆ ವಾಟ್ ಐ ಫೀಲ್ ನಿಮ್ಮ ಅಧಿಕಾರಿ ಈ ರೀತಿ ಯಾವ ಪ್ರಕರಣಗಳಿದಾವೆ ಅವು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ. ಇದು ಕರ್ನಾಟಕ ಅರಣ್ಯ ಕಾಯ್ದೆ 64 ADಯಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ, ನೋಟಿಸ್ ಇಶ್ಯೂ ಮಾಡಿ, ಹಿಯರಿಂಗ್ ಮಾಡಿ, ಆರ್ಡರ್ಸ್ ಪಾಸ್ ಆಗಿದೆ. ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು CMಗೆ ಅಪೀಲ್ ಹೋಗ್ಬೋದು, ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡೇ ಮಾಡಿದಂಥದ್ದು ನನ್ನ ಗಮನಕ್ಕೆ ಇದೆ. ಅವ್ರೇನ್ ಹೇಳ್ತಾ ಇದಾರೆ ಅಂತದ್ದು ಯಾವ್ದಾದ್ರು ಪ್ರಕರಣ ಇದೆ ನನ್ನ ಗಮನಕ್ಕೆ ತಂದ್ರೆ ಅವ್ರಿಗೆ ನಾನು ಮಾತಾಡ್ತೇನೆ. ಪರಿಭಾವಿತ ಅರಣ್ಯ ಮತ್ತು ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ, ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂಥದ್ದಿದೆ. RTCಯಲ್ಲಿ ಅದು ಅರಣ್ಯ ಅಂತಿದೆ. ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾವುದು ಗ್ರಾಮ ಅರಣ್ಯ ಇರ್ಬೋದು, ಪ್ರೊಟೆಕ್ಟೆಡ್ ಅರಣ್ಯ ಇರ್ಬೋದು, ರಕ್ಷಿತ ಅರಣ್ಯ ಇರ್ಬೋದು, ಅನ್ಕ್ಲಾಸಿಫೈಡ್ ಅರಣ್ಯ ಇರ್ಬೋದು, ಯಾವುದೇ ಅರಣ್ಯ ಇದ್ರೆ FC ಮಾಡದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ, ಪರ್ಯಾಯ ಅವರಿಗೆ ಭೂಮಿ ಕೊಡದೆ, ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ. ಈ ನೆಲದ ಕಾನೂನಿದೆ, ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಡೀನ್ ಫಾರೆಸ್ಟ್ ಹೇಳಿದ್ದಾರೆ. ಡೀನ್ ಫಾರೆಸ್ಟ್ ಬಗ್ಗೆ ಇದೆ. ಡೀನ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ, ಗೋದಾವರ್ಮನ್ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನಿದೆ, ಅರಣ್ಯ ತರ ಇದ್ದಂಥದ್ದು ಡೀನ್ ಫಾರೆಸ್ಟ್ ಮಾಡಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯ್ತು. ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು. ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯ್ತು. ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ 10 ಲಕ್ಷ ಹೆಕ್ಟೇರ್ ಡೀನ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂತು. ಆ 10 ಲಕ್ಷ ಹೆಕ್ಟೇರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ, ವಿಲೇಜ್ ಸೇರಿಸಿದ್ದಾರೆ, ಸರ್ಕಾರಿ ಶಾಲೆ ಸೇರಿಸಿದ್ದಾರೆ. ಈಗ ಪೂರ್ತಿ ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀನ್ ಫಾರೆಸ್ಟ್ ಅಂತ ಹೇಳಿ. ಅದಕ್ಕೆ ಅವ್ರು ಕೇಳಿದ್ದಾರೆ, ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮತ್ತೆ ನಾವು ಹೇಳಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಅದಕ್ಕೆ ಡೀನ್ ಫಾರೆಸ್ಟ್ ಅಲ್ಲಿ ಈಗ 3 ಲಕ್ಷ, ಕೊನೆಗೆ ಏನ್ ಬಂತು ಹಿಂದಿನ ಸರ್ಕಾರದಲ್ಲಿ 2022ರಲ್ಲಿ 3,30,000 ಡೀನ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ. ಆ 3,30,000 ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ 2022ರಲ್ಲಿ ಕೊಟ್ಟಿದ್ದಂಥದ್ದಿದೆ. ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ರೀಜನಲ್ ಅಂದ್ರೆ ವಿಭಾಗೀಯ ಮಟ್ಟದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು. ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡ್ಬೇಕಂದ್ರು ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು, ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದ್ದಾವೆ, ಊರಿನ ಸಮೀಪನೂ ಬಂದ್ಬಿಟ್ಟಿದೆ. ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ. ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ. ಕೋಲಾರದಲ್ಲಿ ಏನು 4,986 ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಕೊಟ್ಟಿದ್ದಿದೆ. ಈ ಪರಿಭಾವಿತ ಅರಣ್ಯ ಈಗ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದು ಪರಿಭಾವಿತ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದನ್ನು ಕೈ ಬಿಡ್ಲಿಕ್ಕೂ ಅವಕಾಶ ಇದೆ. ಅಂಥದ್ರಲ್ಲಿ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಕೋಲಾರಗೆ ಸಂಬಂಧಪಟ್ಟಂತೆ ಕಾನೂನುಬದ್ಧವಾಗಿ ಮಾಡಿದ್ರೆ ಎಲ್ಲಿ ಈ ರೀತಿಯಲ್ಲಿದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ. ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಇಡೀ ಮಲೆನಾಡಿನಲ್ಲಿ ಬೆಂಕಿ ಎತ್ತಿ ಉರಿತಾ ಇದೆ. ಸುಲಭ ಅಲ್ಲ. ಅವ್ರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ. ಜಂಟಿ ಸರ್ವೆ ಆಗಲಿಲ್ಲ, ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ, ಇವರು ನೋಟಿಫಿಕೇಶನ್ಗಳಾಗಿದೆ, ಊರು ಬೆಂಕಿ ಎತ್ತಿ ಉರಿತಾ ಇದೆ.
ಇದನ್ನ ದಯವಿಟ್ಟು ಇದನ್ನ ಗೋಲ್ಡ್ ನೀವೇ ಪರಿಭಾವಿತ ಅರಣ್ಯ ಅಂತ ಮಾಡಿದವ್ರು ನೀವೇ ಇದ್ದೀರಿ. ಪರಿಭಾವಿತ ಅರಣ್ಯ ನಾವು ಮಾಡಿದ್ದೀವಿ. ಖಂಡಿತ ಹೇಳಿಲ್ಲ ಸರ್, 2022ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಹೇಳಿಲ್ಲ. ಯಾವುದು ನಿಮ್ಮ ಅಧಿಕಾರಿಗಳು ಯಾರು ಮಾಡದೆ ಕೇಳಿಲ್ಲ. ಯಾವುದು ಯಾರು ಕೇಳಿಲ್ಲ. ಯಾವುದು ವೆರಿಫಿಕೇಶನ್ ಮಾಡದೆ ಸುಪ್ರೀಂ ಕೋರ್ಟ್ ಹೋಗಿ ಕೊಟ್ಟಿದ್ರಲ್ಲ ನೀವು. ಈಗ ಬಂದು ಮನೆ ಮುಗಿತಾ ಇದ್ದಾರೆ. ಈಗ ಅವಾಗ ಏನ್ ಮಾಡಿದ್ರಿ? ಗ್ರಾಮದಲ್ಲಿ ಬದುಕುವಾಗ ನೋಡ್ಬೇಕಾಗಿತ್ತಲ್ಲ ಅವಾಗ. ಅಲ್ಲಿ ಬದುಕೊಂಡು ನೋಡಿದಿರ ಅವಾಗ? ಕೇಳಲಿಲ್ಲ ಸರ್. ಯಾಕೆ ತಪ್ಪಾಯ್ತು? ನಿಮ್ಮ ಅಧಿಕಾರಿಗಳು ಕೇಳಿಲ್ಲ. ಅಧಿಕಾರಿಗಳ ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರಿಗಳು ಕೇಳಲಿಲ್ಲ. ಸರ್ಕಾರದಲ್ಲಿ ಇದ್ದೀರಾ ಅವಾಗ? ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಮ್ಮ ಅಧಿಕಾರಿಗಳು ಏನ್ ಮಾಡಿದ್ರು? ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ನೀವೇ ತಪ್ಪು ಮಾಡಿ ಇವತ್ತು ದಿವಸ ಮನೆ ಸಭಾಧ್ಯಕ್ಷರೇ ಚರ್ಚೆಗೆ ಅವರು ಅವಕಾಶ ಕೊಡಿ. ಮಾಡಿದಂತದ ತಪ್ಪು. ಇದನ್ನ ಡೀಟೇಲ್ ಏನು ಪರಿಭಾವಿತ ಅರಣ್ಯ ಇದೆ, ಡೀಮ್ ಫಾರೆಸ್ಟ್ ಇದೆ, ತಪ್ಪಾಗಿ ಇವ್ರು ಏನು ಕೊಟ್ಟಿದ್ದಾರೆ. ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿನೂ ಸಮಸ್ಯೆ ಆಗ್ತಾ ಇದೆ. ನೀವು ಮಾಡಿದಂತದ್ದು ನೀವೇನು ಕೊಟ್ಟಿದ್ದೀರಿ ಅದಕ್ಕೆ ಸರಿಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಮಾಡಿದ್ದಾರೆ. ನಿಮ್ಮನ್ನು ಕೂಡ ಕೇಳ್ತಾ ಇಲ್ಲ. ನಿಮ್ಮನ್ನು ಕೂಡ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಯಾವ ಸಮೀಕ್ಷೆ ಮಾಡಬೇಕಂತ ತೀರ್ಮಾನ ಆಗಿದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸೇರಿ ರಾಜ್ಯಾದ್ಯಂತ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಜಂಟಿ ಸಮೀಕ್ಷೆ ಮಾಡಿ ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ, ಇದು ಸುಮಾರು 50 ವರ್ಷ 100 ವರ್ಷದ ಸಮಸ್ಯೆ ಇದೆ. 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು. ಸಿ ಪಾಟೀಲ್ ನಾನು ಕೂಡ ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬಹುತೇಕ ಅರಣ್ಯ